ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಋತುದ್ವಿಸ್ತೋಮಂ ಸಚತಾಪರುಷ್ಣ್ಯ ಅಚಿಕ್ನ್ಯಾ ಮರುದ್ವೃಧೆ ವಿತಸ್ತಯಾರ್ಜೀಕೀಯೇ ಶೃಣುಹ್ಯ ಸುಷೋಮಯ. ಈ ಮಂತ್ರದ ಅರ್ಥವನ್ನ ಈಗ ಗಮನಿಸೋಣ. ಮಹಾನಾರಾಯಣ ಉಪನಿಷತ್ತಿನಲ್ಲಿ ಇದು 63ನೇ ಮಂತ್ರ. ಬೇರೆ ವೇದ ಭಾಗಗಳಲ್ಲೂ ಬಂದಿರಬಹುದು. ಈ ಮಂತ್ರದಿಂದ ಆ ಶಾಲಗ್ರಾಮದ ನಿರ್ಮಾಲ್ಯ ತೀರ್ಥವನ್ನ ಕೈಯಲ್ಲಿ ಹಾಕೊಳ್ಬೇಕು. ಹಾಕೊಂಡು ಮುಂದೆ ಅದನ್ನ ಗೋಪಿಚಂದ್ರವನ್ನ ಉದ್ವರ್ತನ ಮಾಡಬೇಕು, ತಿಕ್ಕಬೇಕು ಅಂತ ಹೀಗೆ ಇರೋದು. ಆ ಗೋಪಿಚಂದ್ರವನ್ನು ತಿಕ್ಕಲಿಕ್ಕೊಂದು ಬೇರೆ ಮಂತ್ರ ಇದೆ, ಅದನ್ನ ಮುಂದೆ ನೋಡೋಣ. ಈ ಮಂತ್ರವನ್ನ ಆ ಶಾಲಗ್ರಾಮ ತೀರ್ಥವನ್ನ ಕೈಯಲ್ಲಿ ಹಾಕೊಳ್ಳಿಕ್ಕೂ ಉಪಯೋಗ ಮಾಡಬಹುದು. ನದಿಗಳಲ್ಲಿ ಸ್ನಾನ ಮಾಡುವಾಗ ಅಥವಾ ಬೇರೆ ಯಾವುದೇ ಬಾವಿಗಳಲ್ಲಿ ಸ್ನಾನ ಮಾಡುವಾಗಲೂ ಕೂಡ ಆ ಎಲ್ಲ ನದಿಗಳನ್ನು ನಾವು ಪ್ರಾರ್ಥಿಸಬಹುದು. ಗಂಗೆ ಗಂಗಾ ನದಿಯೇ, ಯಮುನೆ ಯಮುನಾ ನದಿಯೇ, ಸರಸ್ವತಿ ಸರಸ್ವತಿ ನದಿಯೇ, ಶುತುದ್ರಿ ಸಟ್ಲೇಜ್ ನದಿಯೇ. ಇದು ಸಟ್ಲೇಜ್ ನದಿಗೆ ಆಗ ಶುತುದ್ರಿ ಅಂತ ಹೇಳ್ತಾ ಇದ್ರು. ಮರುದ್ವೃಧೆ ಮರುವಾರ್ದ್ವಾನ್ ನದಿಯೇ, ಈಗ ಇದಕ್ಕೆ ಮರುವಾರ್ದ್ವಾನ್ ಅಂತ ಹೇಳ್ತಾರೆ ಅಂತ ಕೇಳಿ ಬಂದಿದೆ. ಆ ಪ್ರಕಾರ ಒಂದು ಮೂಲದಿಂದ ನನಗೇನು ತಿಳಿದು ಬಂದಿದೆ ಅದನ್ನ ನಿಮ್ಮೆದುರಿಗೆ ಹೇಳಿದೆ. ಆರ್ಜಿಕೀಯೆ, ಹಿಂದೆ ಆರ್ಜಿಕೀಯ ಅಂತ ಕರಿತಾ ಇದ್ರು. ಇವೆಲ್ಲ ಆಕಾರಾಂತವಾದ ಶಬ್ದಗಳೊಂದು. ಆರ್ಜಿಕೀಯ, ಮರುದ್ವೃಧ ಇತ್ಯಾದಿ. ಆರ್ಜಿಕೀಯ ಅಂದ್ರೆ ಅದಕ್ಕೆ ವೇದದಲ್ಲಿ ಆರ್ಜಿಕೀಯ ಅಂತ ಹೆಸರು. ವಿಪಾಶ ಅಂತ ಹೇಳಿ ಈ ಪುರಾಣಗಳಲ್ಲಿ ಹೆಸರು. ಈಗ ಇರುವ ಹೆಸರು ಬ್ಯಾಸ್ ಅಂತ ಹೇಳಿ. ನದಿಯೇ, ನೀವೆಲ್ಲರೂ ಕೂಡ ಇವಿಷ್ಟು ನದಿಗಳೇ, ನೀವೆಲ್ಲರೂ ಪರುಷ್ಣಿಯ, ಪರುಷ್ಣಿ ನದಿಯೊಂದಿಗೆ. ಪರುಷ್ಣಿ ನದಿಗೆ ವೇದದಲ್ಲಿ ಪರುಷ್ಣಿ ನದಿ ಅಂತ ಹೇಳ್ತಾ ಇದ್ರು, ವೇದ ಸಾಹಿತ್ಯದಲ್ಲಿ. ಇರಾವತಿ ಅಂತ ಹೇಳಿ ಪುರಾಣದಲ್ಲಿ ಕಂಡುಬರುವ ಹೆಸರು. ಈಗ ರಾವಿ ಅಂತ ಅದಕ್ಕೆ ಹೆಸರು ಕಂಡು ಬರ್ತದೆ. ಪರುಷ್ಣಿಯ ಅಂತ ಇದು ತೃತೀಯ ವಿಭಕ್ತಿ ಏಕವಚನ. ಮೊದಲಿಂದೆಲ್ಲವೂ ಸಂಬೋಧನ ಪ್ರಥಮ ವಿಭಕ್ತಿ ಏಕವಚನ. ಅಸಿಕ್ನಿಯ, ಅಸಿಕ್ನಿ ಅಂದ್ರೆ ಚಂದ್ರಭಾಗ ನದಿ ಪುರಾಣದಲ್ಲಿ, ವೇದದಲ್ಲಿ ಅಸಿಕ್ನಿ ಅಂತ. ಅದಕ್ಕೆ ಈಗ ಚೀನಾ ಬಂತ ಹೆಸರು, ಅಸಿಕ್ನಿ ನದಿಯೊಂದಿಗೆ. ವಿತಸ್ತೆಯ, ಝೀಲಂ ನದಿಯೊಂದಿಗೆ. ಸುಷೋಮಯ, ಅದಕ್ಕೀಗ ಸೋಹಾನ್ ಅಂತ ಹೇಳ್ತಾರೆ ಅಂತ ಕೇಳಿ ಬರ್ತದೆ. ಸೋಹಾನ್ ನದಿಯೊಂದಿಗೆ. ಮೇ, ನನ್ನ. ಇಮಂ, ಈ. ಸ್ತೋಮಂ, ಸ್ತೋತ್ರ ಸಮುದಾಯವನ್ನು. ಶೃಣು, ಹಿ, ಕೇಳು. ಅನೇಕ ನದಿಗಳಿವೆ. ಆ ಅನೇಕ ನದಿಗಳೆಲ್ಲದಕ್ಕೂ ಕೂಡ ನೀವು ಕೇಳಿರಿ ಅಂತ ಬಹುವಚನದ ಶಬ್ದವನ್ನು ಪ್ರಯೋಗ ಮಾಡಬೇಕಾಗಿತ್ತು. ಆದ್ರೆ ಅವೆಲ್ಲವನ್ನೂ ಪ್ರತ್ಯೇಕವಾಗಿ ನದಿಗಳನ್ನು ಹೆಸರಿಸಿ ನೀನು ಈ ಸ್ತೋತ್ರವನ್ನು ಕೇಳು, ನೀನು ಈ ಸ್ತೋತ್ರವನ್ನು ಕೇಳು ಅಂತ ಪ್ರತಿಯೊಂದು ನದಿಯನ್ನು ಪ್ರಾರ್ಥನೆ ಮಾಡುವ ವಿಧಾನ ಅಷ್ಟೇ ಅದು. ಸ ಮತ್ತು ಮೈ, ನನ್ನಲ್ಲಿ. ಯೂಯಂ, ನೀವೆಲ್ಲರೂ ಕೂಡ. ಆ ಸಚತ, ಸಚತಾಪರುಷ್ಣ್ಯ ಅಂತ ಹೀಗಿದೆ. ಸಚತ ಅಂತದು ಮಧ್ಯಮ ಪುರುಷ ಬಹುವಚನದ ಪ್ರಯೋಗ. ಅಲ್ಲಿ ಆ ಅಂತಿರುವುದನ್ನ ಹಿಂದೆ ತಗೊಂಡ್ರೆ ಆ ಸಚತ, ಆಂಗಿತ್ಯುಪಸರ್ಗ ಪೂರ್ವಕ ಶಜ ಸಮವಾಯಿ ಅಂತ ಧಾತು ಅದು. ಅದಕ್ಕೆ ನೀವೆಲ್ಲರೂ ಕೂಡ ಬಂದು ನೆಲೆಸಿರಿ ಅಂತ ಹೀಗಾದರ ತಾತ್ಪರ್ಯ ಆಗ್ತದೆ. ಈ ಎಲ್ಲಾ ನದಿಗಳಲ್ಲಿಯೂ ಕೂಡ ಆ ಭಗವಂತ ಇದ್ದಾನೆ. ಆಯಾ ನದಿಗಳಲ್ಲಿ ಸ್ತ್ರೀರೂಪದಿಂದ ಭಗವಂತ ಇದ್ದಾನೆ. ಆ ನದಿಗಳು ಅನೇಕ ಇರಬಹುದು, ಆ ಪ್ರತೀಕಗಳು ಅನೇಕ ಇರಬಹುದು. ಆ ಎಲ್ಲಾ ಪ್ರತೀಕಗಳಲ್ಲಿಯೂ ಕೂಡ ಅಂತರ್ಗತನಾದಂತಹ ಭಗವಂತ ಒಬ್ಬನೇ ಇದ್ದಾನೆ. ಆದ್ರಿಂದ ತ್ವಂ ಶೃಣುಹಿ, ಆ ನದಿಗಳ ಅಂತರ್ಯಾಮಿಯಾದ ಭಗವಂತನೇ ನೀನು ನನ್ನ ಸ್ತೋತ್ರವನ್ನು ಕೇಳು ಬಾ ಅಂತ ಅವನನ್ನ ಸ್ತೋತ್ರ ಮಾಡಿದ್ದಾರೆ. ಹಾಗಾಗಿ ಅನೇಕ ನದಿಗಳಿದ್ದಾಗ, ಅನೇಕ ವ್ಯಕ್ತಿಗಳಿದ್ದಾಗ, ರಾಮನೇ, ಕೃಷ್ಣನೇ, ಗೋವಿಂದನೇ, ದೇವದತ್ತನೇ, ಯಜ್ಞದತ್ತನೇ, ನೀವೆಲ್ಲರೂ ಬನ್ನಿರಿ ಅಂತ ಬಹುವಚನ ಹೇಳ್ತಿರ್ತಾರೆ. ಆದ್ರೆ ಇಲ್ಲಿ ಏಕವಚನವನ್ನು ಹೇಳಿದಿರೋ ಉದ್ದೇಶ ಹೀಗೆ ನಾವು ತಿಳ್ಕೊಳ್ಬಹುದು. ಅಂತರ್ಯಾಮಿಯಾದ ಒಬ್ಬನೇ ಆದ ಭಗವಂತನನ್ನ ನೀನು ನನ್ನ ಸ್ತೋತ್ರವನ್ನು ಕೇಳಬಾ ಅಂತ ಪ್ರಾರ್ಥಿಸುವುದು. ನನ್ನಲ್ಲಿ ಬಂದು ನೆಲೆಸುವಾಗ ನೀವೆಲ್ಲರೂ ಕೂಡ ಒಟ್ಟಿಗೆ ನೆಲೆಸಿರಿ. ಆದ್ರಿಂದ ಆ ಸಚತ ಅಂತ ಬಹುವಚನ ಇದೆ.